ಮಲೆನಾಡಿನ ಸುಂದರ ಭೂಲೋಕದ ಸ್ವರ್ಗ ಎಂದೇ ಹೆಸರುವಾಸಿಯಾದ ತೀರ್ಥಹಳ್ಳಿಯಲ್ಲೊಂದು ತಲೆ ಎತ್ತಿ ನಿಂತಿರುವ ಹೆಮ್ಮೆಯ ಶಾಲೆ GHPS ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಸೀಬಿನಕೆರೆ. ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಎಂಬಂತೆ ಸಾಮಾನ್ಯ ವರ್ಗದವರಿಗೂ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ಕೊಡುವ ಕನಸನ್ನು ನನಸಾಗಿಸುವ ಈ ಶಾಲೆ ಜನಮೆಚ್ಚಿದ ಶಾಸಕರಾದ ಶ್ರೀಯುತ ಆರಗ ಜ್ಞಾನೇಂದ್ರರವರ ದತ್ತು ಶಾಲೆಯಾಗಿದ್ದು, ತಾಲೂಕು ಮಟ್ಟದ ಅತ್ಯುತ್ತಮ ಶಾಲೆ ಎಂದು ಹೆಸರು ಪಡೆದಿದೆ. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ರೂಪಿಸುವ ದೃಷ್ಟಿಯಿಂದ ಶಿಕ್ಷಕ ವೃಂದದವರೊಂದಿಗೆ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಾಲಾ STMC ಜೊತೆಗೂಡಿ ಕೆಲಸ ನಿರ್ವಹಿಸುತ್ತಿದೆ. ನುರಿತ ಶಿಕ್ಷಕರಿಂದ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಹಾಗಾದರೆ ಮುಖ್ಯೋಪಾಧ್ಯಾಯರ ಮಾತಿನಲ್ಲಿ ಶಾಲೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೀಬಿನಕೆರೆ ಸುಮಾರು 46ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು, ಅತ್ಯಂತ ಹೆಚ್ಚು ಮಕ್ಕಳಿಂದ ಕಂಗೊಳಿಸ್ತಿದ್ದ ಶಾಲೆ. 2021ರ ಸಮಯದಲ್ಲಿ ಶಾಲೆಯ ದಾಖಲಾತಿ ಕಡಿಮೆಯಾಗಿದ್ದು ಶಾಲೆ ಮುಚ್ಚುವ ಹಂತಕ್ಕೆ ಬಂದಿತ್ತು. ಆದರೆ ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, STMCಯವರು, ಶಿಕ್ಷಕರು ಅವರ ಸಹಕಾರದಿಂದ ಪ್ರತಿ ಮಗುವಿನ ಮನೆ ಭೇಟಿ ಮಾಡಿ ಶಾಲೆಯನ್ನು ಮುಚ್ಚುವ ಅಂಚಿನಲ್ಲಿದ್ದ ಶಾಲೆಯನ್ನು ಈ ದಿನ ಈ ಶಾಲೆಯಲ್ಲಿ ಇಷ್ಟು ಮಕ್ಕಳು ಇದ್ದಾರೆ ಅಂದರೆ ಇವರೆಲ್ಲರ ಸಹಕಾರದಿಂದ ಈ ಶಾಲೆ ಇಷ್ಟೊಂದು ಮುಂದುವರೆದಿದೆ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಈ ಶಾಲೆಗೆ 2023 ಸೆಪ್ಟೆಂಬರಲ್ಲಿ ಬಂದೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಒಂದು ಸರ್ಕಾರಿ ಶಾಲೆ ಈ ಮಟ್ಟದಲ್ಲಿ ಬೆಳೀತಿದೆ ಅಂತಂದರೆ ಇದಕ್ಕೆ ಎಲ್ಲರ ಸಹಕಾರವೂ ಬಹಳ ಮುಖ್ಯವಾಗಿದೆ. ಜೊತೆಗೆ ಈ ಶಾಲೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಬೇಕು, ಇದೇ ರೀತಿ ಮುಂದುವರಿಬೇಕು. ಅದೇ ರೀತಿ ಪೋಷಕರ, ಹಿರಿಯ ವಿದ್ಯಾರ್ಥಿಗಳ, STMCಯವರ ಎಲ್ಲರ ಸಹಕಾರವೂ ಬೇಕು. ಜೊತೆಗೆ ಇದು ಶಾಸಕರ ದತ್ತು ಶಾಲೆ ಕೂಡ ಆಗಿರೋದ್ರಿಂದ ಇದರಲ್ಲಿ ತಾಲೂಕಿನಲ್ಲಿಯೇ ಒಂದು ಉನ್ನತ ಸ್ಥಾನಕ್ಕೆ ಈ ಶಾಲೆ ಹೋಗಬೇಕು. ಸರ್ಕಾರಿ ಶಾಲೆ ಬೆಳೆಯುವ ನಿಟ್ಟಿನಲ್ಲಿ ನಮ್ಮ ಪಾತ್ರ ಯಾವಾಗಲೂ ಇರುತ್ತದೆ. ಇದಕ್ಕೆ ಈ ಶಾಲೆನೇ ನಿದರ್ಶನ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಶಾಲೆಯ ಗತ ವೈಭವವನ್ನು ಕಾಣದ ಕೈಗಳೆಷ್ಟೋ ಕಟ್ಟಿ ಶ್ರಮ ವಹಿಸಿ ಬೆಳೆಸಿರುವ ಶಾಲೆ ಎಂಬುದಾಗಿ. ಸುಸಜ್ಜಿತ ಕೊಠಡಿಗಳಿಂದ ರೂಪಿತವಾದ ನಮ್ಮ ಶಾಲೆ ಸುರಕ್ಷತೆಗಾಗಿ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಸ್ಪೋಕನ್ ಇಂಗ್ಲಿಷ್, ರಾಷ್ಟ್ರ ಮಟ್ಟದ ಚೆಸ್ ತರಬೇತಿದಾರರಿಂದ ಚೆಸ್ ತರಬೇತಿ, ಯೋಗ ತರಬೇತುದಾರರಿಂದ ಯೋಗ ತರಬೇತಿ, ಯೋಗ ನೃತ್ಯ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಕ್ರೀಡೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಕ್ರೀಡಾ ತರಬೇತಿದಾರರಿಂದ ತರಬೇತಿಯನ್ನು ನೀಡುವುದರ ಮೂಲಕ ಡ್ರಿಲ್ಗಳಿಗೆ ನಮ್ಮ ಶಿಕ್ಷಕರು ಆದ್ಯತೆ ನೀಡಿರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ. ರಾಷ್ಟ್ರೀಯ ಹಬ್ಬ ಮತ್ತು ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಯದಲ್ಲಿ ನೃತ್ಯ ತರಬೇತಿದಾರರಿಂದ ನೃತ್ಯವನ್ನು ಮಕ್ಕಳಿಗೆ ಉಚಿತವಾಗಿ ಕಲಿಸುವ ಮೂಲಕ, ಎಲ್ಲ ಮಕ್ಕಳಿಗೂ ವೇದಿಕೆ ಕಲ್ಪಿಸಿಕೊಡುವ ಮೂಲಕ, ನೃತ್ಯದ ಉಡುಪು ಮತ್ತು ಪರಿಕರಗಳನ್ನು ಒದಗಿಸಿ ಸಾಂಸ್ಕೃತಿಕ ತಾರಾ ಬಳಗದ ರಚನೆಯ ಮೂಲಕ ಎಲ್ಲ ಮಕ್ಕಳಿಗೂ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಮನೋರಂಜನೆಗಾಗಿ ಮಕ್ಕಳಿಗೆ ಉಚಿತ ಪ್ರವಾಸ, ಸರ್ಕಸ್ಗಳಿಗೆ ಕರೆದೊಯ್ಯುವ ಮೂಲಕ ಉತ್ತಮ ಸ್ನೇಹಜೀವಿ ವಾತಾವರಣವನ್ನು ಕಲ್ಪಿಸಿಕೊಡಲಾಗಿದ್ದು, ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಮಕ್ಕಳಲ್ಲಿ ಕಾನೂನು ಅರಿವು ಮೂಡಿಸುವ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ ಮೆರವಣಿಗೆ ಜಾಥಾ ಕೈಗೊಂಡು ಮಕ್ಕಳಲ್ಲಿ ರಾಷ್ಟ್ರೀಯತೆಯ ಐಕ್ಯತೆ ಬೆಳೆಸುವಲ್ಲಿ ಮನೋಧೈರ್ಯವನ್ನು ಬಹಳಷ್ಟು ಅವಕಾಶವನ್ನು ಕಲ್ಪಿಸಲಾಗಿದೆ. ನಮ್ಮ ಶಾಲೆಗೆ ಭೇಟಿ ಕೊಟ್ಟ ಅಸಿಸ್ಟೆಂಟ್ ಕಮಿಷನರ್, DDPI, DYSP ಮತ್ತು ತಹಶೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೆಚ್ಚುಗೆಯ ಮಾತುಗಳನ್ನಾಡಿರುವುದು ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆಯ ವಿಚಾರವಾಗಿದೆ. ಬಾಲ ಸಂಪುಟದಂತಹ ಪುಸ್ತಕಗಳನ್ನು ಮಕ್ಕಳಿಂದಲೇ ಬರೆಸುವುದರ ಮೂಲಕ ಮಕ್ಕಳಲ್ಲಿರುವ ಆಂತರಿಕ ಪ್ರತಿಭೆಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಮಕ್ಕಳಿಂದಲೇ ಕ್ರಾಫ್ಟ್ ರಚಿಸಲು ಹೆಚ್ಚಿನ ಒತ್ತನ್ನು ನೀಡಿ ಮಕ್ಕಳ ಸೃಜನಾತ್ಮಕ ಯೋಚನೆಗೆ ಅವಕಾಶ ನೀಡಲಾಗಿದೆ. ಬೇಸಿಗೆ ಶಿಬಿರಗಳನ್ನು ನಡೆಸುವುದರ ಮೂಲಕ ಮಕ್ಕಳಲ್ಲಿ ವಿಭಿನ್ನ ಚಿಂತನೆಗೆ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಸರಸ್ವತಿಯ ಪೂಜೆಯ ವೈಶಿಷ್ಟ್ಯತೆ ಮುದ್ದಾದ ಮಕ್ಕಳ ಕೃಷ್ಣಾಲಂಕಾರ ರೂಪದ ವಿವಿಧ ಕೃಷ್ಣವೇಷ ಸ್ಪರ್ಧೆ, ವಿವಿಧ ರಾಷ್ಟ್ರ ನಾಯಕರ ಮತ್ತು ನಮ್ಮ ಸಂಸ್ಕೃತಿ ಬಿಂಬಿಸುವ ವೇಷಭೂಷಣ ಸ್ಪರ್ಧೆ ನಡೆಸುವ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ನಮ್ಮ ಶಾಲೆಯಿಂದ 7ನೇ ತರಗತಿ ತೇರ್ಗಡೆಗೊಂಡು ಬೇರೆ ಶಾಲೆಗೆ ಸೇರ್ಪಡೆಯಾಗಿರುವ ಮಕ್ಕಳು ತಮ್ಮ ಸಾಧನೆಯನ್ನು ಮುಂದುವರಿಸುತ್ತಿರುವುದು ನಮ್ಮ ಶಾಲೆಯ ಗುಣಮಟ್ಟದ ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ವಿಮಾನದಲ್ಲಿ ಮಕ್ಕಳ ಪ್ರವಾಸದ ಆಸೆಯನ್ನು ಹೊತ್ತು ಪೋಷಕರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿ, ದಾನಿಗಳ ಸಹಕಾರದೊಂದಿಗೆ ಶಿಕ್ಷಕ ವೃಂದದೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸುತ್ತಿರುವ STMC ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದವರ ಕೊಡುಗೆ ಅಪಾರ. ಶಾಲೆ ಎಷ್ಟೋ ಸವಾಲುಗಳನ್ನು ಎದುರಿಸಿ ಎಷ್ಟೋ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟಿಕೊಟ್ಟ ಶಾಲೆ ಮತ್ತಷ್ಟು ಬೆಳೆಯಲಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಲ್ಲಿ ನಾವೆಲ್ಲರೂ ಸೇರಿ ಕೈಜೋಡಿಸೋಣ. ಸರ್ಕಾರಿ ಶಾಲೆ ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ, ಸುಂದರ ಸಮಾಜ ನಿರ್ಮಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.